ಎರಡು ದಿನ ಊರಾಗಿಲ್ಲ ಅಂದ್ರೆ ಜೀವನ ಸಮಾಧಾನ ಇರೋದಿಲ್ಲ ನೋಡು. ಏನೇನಾಗಿತ್ತು, ಏನೇನು ಬಿಟ್ಟಿತ್ತು, ಈ ಕಾರ್ಬಾರ್ಗಿತ್ತಿ ಕೈಯಾಗ ಮನೆ ಕೊಟ್ಟು ಬರೋಕೆ ಹೋಗಿನಾ, ಮತ್ತು ಏನೇನು ಮಾಡಿಟ್ಟಾಳೆ ಮನ್ಯಾಗ ಅನ್ನೋದು ಇದು ಒಂದು ಚಿಂತೆ. ಆದ್ರೆ ಆ ಕಲ್ಲಿ ಅಲ್ಲ ಹೋಗಿ 2 ದಿನ ಮ್ಯಾಲ ಆಯ್ತಕ್ಕಿ ಆ ಮನೆಗೆ ಸೇರಿಕೊಂಡು ಇನ್ನೂ ಮಟ್ಟ ಒಂದು ಕಾಲ್ ಮಾಡಿಲ್ಲ, ಒಂದು ಫೋನ್ ಮಾಡಿ ಅಲ್ಲಿ ಏನಾಗೈತಿ ಏನಿಲ್ಲ ತಿಳಿಸ್ತಾಳಂದ್ರೆ ತಿಳಿಸಲ್ಲ ಆಗ ನೋಡು. ಅಲ್ಲ ನಾನಾ ಫೋನ್ ಮಾಡ್ಲೇನ? ಬೇಡ ಬೇಡ ಬಿಡವಾ, ಮತ್ತು ನಾ ಫೋನ್ ಮಾಡೋದು ಯಾವಾಗ ಕರೆ ಎತ್ತಿದ್ಲು ಅದ್ರಾಗ ಹೇಳಿ ಕೇಳಿಕೆ ರಾಜಿ ಹಡಿಬಿಟ್ಟು ರಾಜಿಕಿ ಮೊದ್ಲ ಹಡಿಬಿಟ್ಟು ಊರು ಹಡಿಬಿಟ್ಟಾಳಾಕಿ ಆಕಿನ ಕೈಗೆ ಏನಾರ ಸಿಕ್ನಂದ್ರೆ ಮತ್ತೆ ಆಟ ಅದಕ್ಕೆ ಬೇಡ ಕಿರಿಕಿರಿ ಆಕಿನ ಮಾಡಲಿ ನೋಡೋಣ ಯಾವಾಗ ಮಾಡ್ತಾ ಏನಾಗೈತಿ ಅಂತ ಹೇಳಿ ಒಂದಿಟ್ಟು ಹೇಳಿದಂದ್ರೆ ನನಗೆ ಒಂದಿಟ್ಟು ಸಮಾಧಾನಕ್ಕೈತೆ. ಮನೆ ಹಾಳು ಮಾಡೋದು ಹೆಂಗತ್ತ ಒಂದಿಟ್ಟು ಹೇಳಾರ ಹೇಳ್ತೀನಿ, ಏನು ಹೇಳೋದಿಲ್ಲ ಬಿಡೋದಿಲ್ಲ. ನಾ ಅನ್ಕೊಂಡಂಗೆ ಮತ್ತು ಕೆಲಸ ಜೋರ ನಡೆದಂಗೆ ಕಾಣ್ತೈತಿಕ್ಕಿಂತ ಅದಕ್ಕೆ ಮಾಡಿರ್ಲಿಕ್ಕಿಲ್ಲ. ನೋಡೋಣ ಆಮೇಲೆ ಹಚ್ಚಿ ಕೇಳಿದ್ರಾತು, ಇಲ್ಲ ಯಾರು ಬೈಲಾರ ಕೇಳ್ಕೊಂಡ್ರಾತು. ಮೊದಲಿಕ್ಕೆ ಏನು ಮಾಡ್ಯಾಳ ನೋಡ್ತೀನಿ ತಡಿ. ಓ ತಾಯಿ, ಮನೆ ಅನ್ನೋದು ಏನು ಮಾಡಿಟ್ಟಾಳೆ, ನನಗರ ಜೀವದಾಗ ಜೀವಿಲ್ಲ. ಇವ್ರು ಯಾರ ಸಾಯೋದಿರಲಿ, ಹೋದ್ವಿ ಅಂದ್ರೆ ಆ ಕಡೆ ಹೋಗೋದಾಕೈತಿ ನಮಗೆ. ಏಯ್ ಜುಟ್ಲು ಮಾರಕಿನೇ, ಅದೇನ ಮನ್ಯಾಗ ಏನು ಮಾಡಾಕತ್ತಿದ್ದಿ? ಒಂದಿಷ್ಟು ನೀರು ತೊಂಬ ಕಾಲಿಗೆ. ಅಲ್ಲ ಕುಯ್ಯನೆಲ್ಲ ಕುಟ್ಟಾನಲ್ಲ ನೋಡು, ಮನ್ಯಾಗ ಸಿಡಿದಿರ್ತಾಳ, ಮತ್ತು ಏನು ಮಾಡಿರ್ಬೇಕು ಈಕಿಗೆ? ಒಂದಿಷ್ಟು ನೀರು ತೊಗೊಂಬ ಅಂದ್ರೆ ಓನು ಅನ್ನಲೆಗಾಳ ಏನು ಅನ್ನಲೆಗಾಳ, ಏನ್ಯಾಕಾಗಲ್ಲ ಹೋಗುತ್ತಾಗ ನನಗೇನು ಮಾಡೋದೈತಿ. ಹೊಕ್ಕಿನ ಒಳಗೆ ಹೊಕ್ಕಿನ ಸೀದಾ. ಓ ನನ್ನ ಹಣೆ ಬರೋಣ. ಅಲ್ಲ ಯಾರ್ದು ಮನೆ? ನನ್ನ ಮನಿನ ಯಾರ ಮನೆಗ್ರ ಬಂದೆ ನಾನು? ಅಲ್ಲ ಬತ್ರ ಬಡಿಗಿ ಅಲ್ಲಿ ಹೊರಗೆ ನಿಂತು ಕಿಶಿಂದ್ರೆ ಹೊಯ್ಕೊಳಕತ್ತೀನಿ ಒಂದು ಸೌನ್, ಒಂದಿಷ್ಟು ನೀರು ತೊಗೊಂಬ ಅಂತ ಹೇಳಿ ಒಂದು ಹೂ ಇಲ್ಲ ಏನಿಲ್ಲ. ಇಲ್ಲಿ ಈಕಿನ ಜೋಡಿ ಕೂತಿ ಕಿಶಿಂದ್ರೆ ಏನು ಅಂತ ಪರಿ ಮಾತು ಕಡಿಯಲಕತ್ತಿದ್ದೀನಿ ನೀನು? ಅಲ್ಲ ಇದು ಯಾರ್ದಿದ ಮನೆ? ನನ್ನ ಮನೆ ಎಲ್ಲಿದು? ನೀವೆಲ್ಲ ಎದಕ್ಕೆ ಬದಲಾಯಿಸಿದ್ ನೀನು? ಎಲ್ಲವು ನನ್ನ ಸೋಫಾ ಎಲ್ಲವ, ನನ್ನ ಕಾಟ ಎಲ್ಲೈತಿ, ಎಲ್ಲೈತಿ ಅಂದು. ಅಲ್ಲ ಇವೆಲ್ಲ ಎಲ್ಲಿಂದ ತರ್ಸಿಕಿದ್ ನೀನು ಅದೇ ಹೇಳು. ಅಯ್ಯೋ ಅತ್ತೆ, ಏನಕ್ಕೆ ಅಷ್ಟೊಂದು ಬೆಡ್ಕೊತಿದ್ದೀರಾ ಬಾಯಿ? ಅಲ್ಲ ನಿಮ್ದೇನು ಬಾಯಿನ ಬೊಂಬಾಯಿನ ಅದು? ಸಾಕು ಬಿಡಿ, ಎಷ್ಟು ಮಾತಾಡ್ತೀರಂದ್ರೆ ತಲೆ ಸೆಡ್ಡೋಗ್ಬಿಡುತ್ತೆ ನನಗಂತರೂ. ಸ್ವಲ್ಪ ಸಮಾಧಾನಿನ ಮಾತಾಡಿ. ಹೌದು ಇದು ಮನೆ ನಿಮ್ಮದೇನೆ, ಆದರೆ ಇಲ್ಲಿರೋ ಎಲ್ಲ ಚೇರು ಫರ್ನಿಚರ್ಸ್ನ ನಾನೇ ಚೇಂಜ್ ಮಾಡಿಸಿರೋದು. ಅದಾಗ ಕೇಳಾಕತ್ತೀನಿ, ಯಾವತ್ತಿನ ಕೇಳಿ ಚೇಂಜ್ ಮಾಡಿಸಿದ್ದೀನಿ ನೀನು? ಅಲ್ಲ ರೊಕ್ಕೇನು ಗಿಡದಾಗ ಹುಡ್ತಾವನ ನಿನಗೆ? ಇದೇ ನಿಮ್ಮ ಅಪ್ಪನ ಮನೆ ಮಾಡಿದಾನೆ ಇದಕ್ಕೆ? ಅಲ್ಲ ನನವೇನು ಚಲೋ ಇದ್ದಿದ್ದಿಲ್ಲ, ನಾವಕ್ಕೇನು ಹುಳ ಹತ್ತಿದ್ವನ? ಇವಕ್ಕೆಲ್ಲ ರೊಕ್ಕೇನು ಸುಂಬರ್ತಾವನ ಇವು? ನನ್ನ ಮಗಂದು ಒಟ್ಟು ತಲೆ ಬೋಳಿಸ್ಬೇಕಂತ ಮಾಡಿದ್ದು ನೀನು, ಅದಕ್ಕೆ ಮಾಡಕತ್ತೈತೆಲ್ಲ ನಾಟಕ. ಅಲ್ಲ ಇವೆಲ್ಲ ಯಾರಿಗೆ ಕೇಳಿ ಮಾಡಿದ್ದು ನೀನು? ನನ್ನ ಮನ್ಯಾಗ ನನಗೆ ಕೇಳಾರ್ದ ನೀ ಹೆಂಗೆ ತಂದಿಟ್ಟು ಇವಕ್ಕೆಲ್ಲ? ಅತ್ತೆ ಸುಮ್ಮನೆ ಒದರಬೇಡಿ. ಅಲ್ಲ ನಿಮ್ಮ ಕೇಳಿ ಮಾಡಬೇಕು ಅಂತಂದರೆ ನೀವೇನು ಮನೇಲಿದ್ರಾ? ಇಲ್ಲ ತಾನೇ, ಅದಕ್ಕೆ ನಾನು ಮಾಡಿದೆ ಅಷ್ಟೇ. ಯವ್ವ ಎಂತಾಕಿ ಬಂದು ಗಂಟೆ ಬಿದ್ಲು ಯವ್ವ ನನಗೆ. ಅಲ್ಲ ಇದು ಯಾಕೆ ಬಂದೈತಿ? ಇದು ಹೆಮ್ಮಾರಿ ನಮ್ಮ ಮನೆಗೆ? ಅಲ್ಲ ಈಕಿನ ಯಾವಾಗ ಕರ್ಕೊಂಡು ಬಂದು ಕುಂದ್ರಿಸಿದ್ದು? ಏನು ತಿನ್ನಕತ್ತಾಳಿಕೆ? ಯವ್ವ ದ್ವಾಸೆ ಮಾಡಿದಿ? ಅಲ್ಲ ನಾ ಮನ್ಯಾಗ ಇಲ್ಲಾರ ಟೈಮ್ನಾಗ ದ್ವಾಸೆ ಮಾಡ್ಕೊಂಡು ತಿನ್ನಕತ್ತಿದ್ಯಾ ನೀನು? ಅಯ್ಯೋ ಅತ್ತೆ, ಅದೇನು ಒಳ್ಳೆ ನಾನೇನು ಭಾರಿ 5 ಸ್ಟಾರ್ ಹೋಟೆಲಿಂದ ಅಡುಗೆ ತರಿಸಿ ಊಟ ಮಾಡಿಸ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ತಿರಲ್ಲ, ಅದೇನು ಜಸ್ಟ್ ದೋಸೆ ಅಷ್ಟೇ. ಅಯ್ಯೋ ಅದಕ್ಕೆ ಯಾಕೆ ಈ ಥರ ಆಡ್ತಾ ಇದ್ದೀರಾ? ಏನ 5 ಸ್ಟಾರ್ ಹೋಟೆಲ್ ಊಟನ? ತರಿಸು, ಅದನ್ನು ತರಿಸು ಮತ್ತೆ. ಯಾಕಂದ್ರೆ ನಿಮ್ಮ ಅಪ್ಪನ ಮನೇಲಿದ್ದು ಬರುವಾಗ ತಂದಿದ್ದು ನೋಡು ಒಂದು ಗಂಟೆ, ತರಿಸು. 5 ಸ್ಟಾರ್ ಹೋಟೆಲ್ ಊಟ ತರಿಸ್ತಾತ ಊಟ. ಅಲ್ಲ ದೋಸೆ ಮಾಡ್ಬೇಕಂದ್ರೆ ಸುಮ್ಮಕ್ಕತ್ತೇನ? ಅದಕ್ಕೆ ಅಕ್ಕಿ ಹಾಕ್ಬೇಕು, ಉದ್ದಿನ ಬಾಳೆ ಹಾಕಬೇಕು, ಎಣ್ಣೆ ಎಟ್ಟು ಹೊಕ್ಕೈತಿ, ಆಲೂಗಡ್ಡೆ ಎಟ್ಟು ಹೊಕ್ಕಾವು, ಚಟ್ನಿ ಮಾಡ್ಯಾಳ, ಚಟ್ನಿ ಎಲ್ಲ ಮಾಡ್ಯಾಳ ನೋಡು, ಶೇಂಗಾರ ಗೊತ್ತಿ. ಅಲ್ಲ ನಾ ಇದ್ದಾಗ ಒಂದು ಅಡುಗೆ ಮಾಡಂದ್ರೆ ನನಗದು ಬರಲ್ರಿ, ನನಗಿದು ಬರಲ್ರಿ ಅಂತ ಹೇಳಿ ನಾಟಕ ಮಾಡ್ತಿದ್ದಿ. ಹಡಿಬಿಟ್ಟು ಎಲ್ಲ ಹಡಿಬಿಟ್ಟು ಹೆಂಗ್ಸು. ನಾ ಇಲ್ಲಾರ್ದಾಗ ಏನದಂದ್ರೆ ದೋಸೆ ಮಾಡ್ಕೊಂಡು ತಿಂದೆ, ಪಡ್ಡು ಮಾಡ್ಕೊಂಡು ತಿಂದೆ, ಇವ ಮಾಡ್ತೇನಲ್ಲ ನೀನು? ಅದು ನೀ ತಿನ್ನೋದಲ್ಲ ಅಂತ ಹೇಳಿ ಈಗಿನ ಬೇರೆ ಕರ್ಸ್ಕೊಂಡಿಸಿದಾನ ತಿನ್ಲಾಕ ಬಂದ ಇಲ್ಲಿ ತಿನ್ಲಾಕ. ಹೆಗ್ಗಣ ತಿನ್ನಾಕೈತೆ ನೋಡು. ಆಂಟಿ ನೀವು ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನನಗೆ. ಅಲ್ಲ ಆಂಟಿ, ನಾನೇ ನಮ್ಮ ಮನೇಲಿ ಊಟ ಗತಿ ಇಲ್ಲದೆ ಇರೋಕ್ಕೆ ಇಲ್ಲಿ ಬಂದು ಮಾಡ್ತಾ ಇದ್ದೀನ? ಏನೋ ಪ್ರಿಯಾ ತುಂಬ ಜೋರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಅಷ್ಟೇ. ಓ ಭಾರಿ. ಅಲ್ಲ ನಿಮಗೆ ದೋಸೆ ಅಂದರೆ ಭಾರಿ ಆಗಿರ್ಬೋದು, ನಮಗೇನದಲ್ಲ, ನಾವು ಡೈಲಿ ದೋಸೆನೇ ಮಾಡೋದು ನಮ್ಮ ಮನೆಯಲ್ಲಿ. ಏನು ದೊಡ್ಡದಾಗಿ ಹೇಳಕ್ಕೆ ಬಂದಿದ್ದಾರೆ. ಅಲ್ಲ ಆಂಟಿ, ಮಾತಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏನು ಬಾಯಿ ಬಂದಂಗೆ ಮಾತಾಡ್ತಿದ್ದೀರಾ ನೀವು? ನಮ್ಮ ಮನೇಲಿ ಏನು ಊಟಕ್ಕೆ ಗತಿಲ್ವಾ? ಸುಪ್ನಾತಿ ಅಲ್ಲ ನಿನ್ನ ಮನ್ಯಾಗ ಊಟ ಗತ್ತಿದೆ ಅಂದ್ರೆ ಮತ್ತೆ ನನ್ನ ಮನ್ಯಾಗ ಯಾಕೆ ಬಂದು ತಿನ್ನಕತ್ತಿದ್ದಿ? ಅದು ಎಡ್ಡಾಡ್ ದೋಸೆ ಹಾಕ್ಕೊಂಡ. ಅಯ್ಯವ್ವ ಈಕಿ ಒಟ್ಟು ನನ್ನ ಮನೆ ಮುಗಿಸ್ಬೇಕತ್ತ ಮಾಡ್ಯಾಳಿಕಿ ಒಟ್ಟು. ಹಡಿಬಿಟ್ಟು ನಾ ಇಲ್ಲಾರ್ದಾಗ ಇಂಥವೆಲ್ಲ ಮಾಡ್ತಾಳಿಕಿ ಒಟ್ಟು. ಪ್ರಿಯಾ, ಏನು ಪ್ರಿಯಾ ನಿಮ್ಮ ಮತ್ತೆ ಈ ಥರ ಮಾತಾಡ್ತಿದ್ದಾರೆ? ಅಲ್ಲ ಪ್ರಿಯಾ, ನಾನು ಅದಕ್ಕೆ ಬೇಡ ಅಂತ ಹೇಳಿದ್ನಲ್ವಾ? ನಾನು ಬೇಡ, ನಾನು ತಿನ್ಕೊಂಡು ಬಂದಿದ್ದೀನಿ ಅಂತ ಹೇಳಿದೆ, ನೀನೇನೋ ಫೋರ್ಸ್ ಮಾಡಿದೆ ಅಂತ ತಿಂತಾ ಇದ್ದೆ. ಏನು ಪ್ರಿಯಾ ನಿಮ್ಮ ಮತ್ತೆ ಈ ಥರ ಮಾತಾಡ್ತಾರೆ? ಅಯ್ಯೋ ದೇವ್ರೆ, ಛೀ, ಒಂದು ದೋಸೆಗೆ ಇಷ್ಟೊಂದು ಮಾತಾಡೋದಾ?
ಅಯ್ಯೋ ಅಕ್ಕ ನೀವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಅಲ್ಲ, ನಾಯಿ ಬೊಗಳಿದ್ರೆ ಅದೆಂಥದ್ದು ಗಾದೆ ಇದೆಯಲ್ಲ, ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ ಅಂತ. ಹಾಗೆ ಇದನ್ನು ಕೂಡ. ಅಲ್ಲ, ಅವ್ರಿಗೇನು ಕೆಲಸ ಇದೆಯಾ ಮಾಡೋಕ್ಕೆ? ಕೆಲಸ ಇದ್ದಿದ್ರೆ ಅವ್ರು ಯಾಕೆ ಈ ಥರ ಕೆಲಸ ಮಾಡ್ತಾ ಇದ್ರು? ಅಲ್ಲ, ಮನೆಗೆ ಬಂದವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅವ್ರ ಹತ್ರ ಏನು ಮಾತಾಡ್ತೀಯಾ? ಬಿಡಿ, ನೀವು ಸುಮ್ಮನೆ ದೋಸೆ ತಿನ್ನಿ, ದೋಸೆ ಆರೋಗುತ್ತೆ. ಏನ ಹಗ್ಗದಕ್ಕಿನೇ ನನಗೆ ನಾಯಿ ಅಂತತ್ತಿದ್ದಿ ನೀನು? ಹಾಂ, ನೀ ಇದೆಯಲ್ಲೇ ನಾಯಿ, ನಾಯಿ ಆಯ್ತು ನಾಯಿ. ಅಲ್ಲ, ನಾಯಿ ಹಂಗೆ ನನ್ನ ಮಗನ ಹಿಂದೆ ಬಂದಿದ್ದು ಬಾಲ ಆಡಿಸ್ಕೋತ ವೇ ಅಂತ ಹೇಳ್ಕಿಸಿಂದ್ರೆ ಮತ್ತೆ ನನಗೆ ನಾಯಿ ಅಂತಾಳೆ. ನಾಯಿ ಬಾಯಿಲಿ ಹಡಿಬಿಟ್ಟು ನೀ ಇದೆಯಾ ನಾಯಿ ಇದೆ ನೋಡ್ತೀನಿ ಬಾಯಿಲಿ. ಏನತ್ತೆ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದೀರಾ? ಅಲ್ಲ, ನಾನು ಯಾಕೆ ನಮ್ಮಪ್ಪನ ಮನೆಯಿಂದ ತರಬೇಕು? ನಮ್ಮಪ್ಪನ ಮನೆಯಿಂದ ತರೋದಕ್ಕೆ ನಾನೇನು ಓಡ್ ಬಂದಿದ್ದೀನಾ? ನಿಮ್ಮ ಮಗನ ಮದುವೆ ಮಾಡ್ಕೊಂಡೇ ಬಂದಿರೋದು ನಾನು. ಅಯ್ಯಯ್ಯ ಹೌದವ್ವ ಸುಬ್ಬಿ, ನಾನು ಮದುವೆ ಮಾಡ್ಕೊಂಡು ಬಂದಾತ. ಮದುವೆ ಮಾಡ್ಕೊಂಡು ಅಲ್ಲ ನನಗೆ ಕೇಳಿ ಮದುವೆ ಮಾಡ್ಕೊಂಡು ಏನ ನೀನು? ಬಂದು ಓಡ್ಕೊಂಡು ಬೆನ್ನು ಹತ್ಕೊಂಡು ಬಂದಾಳಿಲಿ. ಅಲ್ಲ, ಓಡ್ ಬಂದಾಕಿ ನಿನಗ ಇಟ್ಟು ದಿಮಾಕಿದ್ರು ಮತ್ತು ನನಗೆ ಇಟ್ಟಿದ್ರಬಾರ್ದು. ಈ ಮನೆ ಮಾಲಾಗ್ತಿದ್ದೀನಿ ನಾನು. ನನಗೆ ಕೇಳಾರ್ದ ನನ್ನ ಮನ್ಯಾಗ ಎಲ್ಲ ಬದಲಾಸಕ್ಕೆ ನಿನಗೆ ಯಾವಾಗ ಕೊಟ್ಟಾಕಿ? ಯಾವಾಗ ಹೇಳ್ದಕ್ಕೆ ನಿನಗೆ ಬದಲಾಸತ್ ಹೇಳಿ? ನೀನು ಶಿಕ್ಷಕರಿಗೆಲ್ಲ ಕರೆದು ಕೂಳು ಹಾಕ್ಲಕ್ಕೆ ಇದೇ ನಿಮ್ಮ ಅಪ್ಪನ ಮನೆ ಮಾಡಿದ್ದಾನೆ. ಹೋಗು, ನಿಮ್ಮ ಅಪ್ಪನ ಮನೆಗೆ ಹೋಗಿ ಕಿಶಂದ್ರೆ ಹಾಕೊಂಡು ಕುಂದ್ರಲ್ಲಿ. ಇಲ್ಲಿ ನನ್ನ ಮನ್ಯಾಗ ಅವೆಲ್ಲ ಕಾರ್ಬಾರ್ ನಡೀದಿಲ್ಲ. ಇಲ್ಲಿ ನಾ ಏನು ಹೇಳ್ತೀನಿ ಅಟ್ಟ ಕೇಳಬೇಕು. ಅತ್ತೆ, ನಾನು ನಿಮಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ, ಇಷ್ಟು ದಿನ ನಡೆದಂಗೆ ಇನ್ನು ಮುಂದೆ ನಡೆಯೋದಿಲ್ಲ. ನಾನೇನಕ್ಕತ್ತೆ ಹೆದರಬೇಕು? ಅಲ್ಲ, ನಾನೇನು ಓಡ್ ಬಂದಿದ್ದೀನಿ ಯಾರ ಜೊತೆನಾದರೂ? ಇಲ್ಲ ತಾನೇ? ನಿಮ್ಮ ಮಗ ನನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಮದುವೆ ಮಾಡ್ಕೊಂಡಿರೋದಕ್ಕೆ ನನ್ನ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ. ನಾನು ನಿಮ್ಮ ಮಗ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದೀವಿ. ನಿಮ್ಮ ಒಪ್ಪಿಗೆ ತಗೊಂಡು ನಾನೇನು ಮಾಡಬೇಕು? ನಿಮ್ಮ ಒಪ್ಪಿಗೆ ಬೇಕಾಗಿಲ್ಲ ನನಗೆ ನಿಮ್ಮ ಮಗ ಒಪ್ಕೊಂಡಿದ್ದಾನೆ, ಅಷ್ಟು ಸಾಕು. ನೀವು ಜಾಸ್ತಿ ಮಾತಾಡಬೇಡಿ. ಜಾಸ್ತಿ ಮಾತಾಡಿದ್ರೆ ಗೊತ್ತಲ್ಲ ಪೊಲೀಸ್ ಸ್ಟೇಷನ್. ಅಷ್ಟೇ, ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಮಾತಾಡಿ. ಸುಮ್ಮನೆ ಬಾಯಿ ಇದೆ ಅಂತ ಬಂದಂಗೆಲ್ಲ ಮಾತಾಡಿದ್ರೆ ಅಷ್ಟೇ. ನಿಮ್ಮ ಥರ ನಾನೇನು ಮನೆ ಹಾಳು ಕೆಲಸ ಮಾಡ್ತಾ ಇಲ್ಲ ಯಾವುದೂ. ಏನೋ ನನ್ನ ಫ್ರೆಂಡ್ ಬಂದಿದ್ದಾರೆ, ಊಟ ಕೊಟ್ಟಿದ್ದೀನಿ, ಅದ್ರಲ್ಲಿ ಏನಿದೆ? ನಾನು ಅವ್ರ ಮನೆಗೆ ಹೋದ ಊಟ ಮಾಡಲ್ವಾ? ಅಲ್ಲ ಭದ್ರ ಬಿಡಿಗಿ, ನಿನ್ನ ಫ್ರೆಂಡ್ ಬಂದರು, ನಿನ್ನ ಫ್ರೆಂಡಿಗೆ ಊಟ ಕೊಡೋಕು ಇಲ್ಲೇ ನೀ ಗಳಿಸಾಕಿದ್ದೇನೆ? ಅಲ್ಲ, ದುಡ್ಯಾವ ನನ್ನ ಮಗ, ಇದು ಮನಿ ನಂದೈತಿ. ನನ್ನ ಮಗನ ಕೇಳಾರ್ದ ನೀ ಯಾಕೆ ಮಾಡ್ತಿದ್ದೇವಲ್ಲ? ಅತ್ತೆ, ನಿಮ್ಮ ಮಗ ಏನು ಬೇರೆಯವರ? ಅಲ್ಲ, ನನ್ನ ಗಂಡ ತಾನೇ ಅವರು. ನನ್ನ ತಾಯಿ ಕಟ್ಟಿದಾರೆ ತಾನೇ? ಮತ್ತೆ ನನ್ನ ಸಾಕೋದು ಎಲ್ಲ ಜವಾಬ್ದಾರಿ ನಿಮ್ಮ ಮಗನ ಮೇಲೆ ಇದೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಖರ್ಚು. ಅದರಲ್ಲೇನಿದೆ? ನನ್ನ ಗಂಡ ಸಂಪಾದನೆ ಮಾಡ್ತಾರೆ, ನಾನು ಮಾಡ್ತೀನಿ. ನೀವೇನು ಕೇಳ್ತೀರಾ ಅದನ್ನೆಲ್ಲ? ನಿಮ್ಮ ಗಂಡ ಸಂಪಾದನೆ ಮಾಡಿರೋದನ್ನ ಏನೇನೋ ಖರ್ಚು ಮಾಡ್ತಿದ್ದೇನೆ ನಾನು? ಇಲ್ಲ ತಾನೇ? ಜಾಸ್ತಿ ಮಾತಾಡಬೇಡಿ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗುತ್ತೆ. ಹಗ್ಗದಕ್ಕೆ ಮಾತಿಗೆ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾಳೆ ನೋಡು. ಎಲ್ಲಿಂದ ಬಂದು ಉಕ್ಕರ್ಸ್ಕೊತ ನೋಡು. ಯವ್ವ ನನಗೆ ನಂದ ನಡಿಲಾರ್ದಂಗೆ ಆಗೈತೆ ನೋಡು ನನ್ನ ಮನ್ಯಾಗ. ಅಯ್ಯಯ್ಯ ಆತ ಹೇಳು. ಎಟ್ಟು ಮಾಡ್ತಿ ಮಾಡಿ ನಿನ್ನ ಮಾಡ್ತೀನಿ ಮಗಳ. ನಿನಗೆ ಬರ್ತೈತಿ ಒಂದು ದಿನ ಟೈಮು. ನೀನು ಜುಟ್ಟು ಹಿಡಿದು ಹೊರಗೆ ಹಾಕ್ಲಿಲ್ಲ ಅಂದ್ರೆ ಕೇಳಿ ನೀನು ನನ್ನ ಮಗನ ಕೈಲೇನೋ ಹೊರಗೆ ಹಾಕಿಸ್ತೀನಿ ತಡಿ ನಾನು. ಓಹೋ, ಹೌದಾ? ಆಯ್ತಾಯ್ತು ಬಿಡಿ. ಆ ಟೈಮ್ ಬರಲಿ, ಬಂದಾಗ ಮಾತಾಡಿರಂತೆ. ಹೋಗಿ ಎಲ್ಲ ಊರೆಲ್ಲ ಹರ್ಕೊಂಡು ಬಂದಿದ್ದೀರಲ್ಲ, ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ವಚ್ಛಾಗಿ ಮನಸ್ಸಲ್ಲಿರೋ ಕೊಳೆ, ಮೈಯಲ್ಲಿರೋ ಕೊಳೆ ಎರಡೂ ತೊಳ್ಕೊಳ್ಳಿ. ಹೋಗಿ. ಸುಮ್ಮನೆ ಬಂದ್ಬಿಡ್ತಾರೆ ಇಲ್ಲಿ ಮಾತಾಡೋದಕ್ಕೆ. ಇನ್ನೊಂದು ಸರ್ತಿ ಏನಾನ ಮಾತಾಡಿ, ನನ್ನ ವಿಷಯ ನಮ್ಮ ಅಪ್ಪನ ವಿಷಯ ಏನಾನ ತೊಗೊಂಡು ಬನ್ನಿ ನೀವು, ಆವಾಗಿದೆ ನಿಮಗೆ. ಅಯ್ಯೇ ನಾಯಿಗಳು ನೋಡು, ಹರಕ್ ನಾಯಿ. ನಿನ್ನಂಥ ನಾಯಿ ಜೋಡಿ ನಾ ಏನು ಮಾತಾಡಂದಿ? ಅದೇನೋ ಅಂತಾರಲ್ಲ, ನಾಯಿನ ತಡಿವಿ ಮಾನ ಮರ್ಯಾದೆ ಕಳ್ಕೊಂಡಿದ್ದೆ ತಕ್ಕಂಗಾತ ನಂದು. ಎಂಥ ನಾಯಿ ಜೋಡಿ ಹರ್ಕೊಂಡು ಕೂತೀನಿ ನೋಡಿ ನಾನು. ಹೋಗಿ ಬಂದ್ಬಿಡ್ತಾರೆ ಇಲ್ಲಿ. ಏನು ಕೇಳ್ತೀನಂದ್ರೆ ಎಲ್ಲ ಕೇಳ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಪ್ರಿಯಾ, ಏನು ಎಷ್ಟೊಂದು ಮಾತಾಡ್ಬಿಟ್ಟೆ. ಅಬ್ಬ, ನಿಜವಾಗ್ಲೂ ನಿಮ್ಮ ಅತ್ತೆನೇ ಎದುರಿಸ್ಬಿಟ್ಟೆ ಅಲ್ಲ ನೀನು. ಮತ್ತೆ ಇನ್ನೇನು ಸರಳಕ್ಕ, ಏನು ಅನಿಸ್ಕೊಳ್ತೀನಿ ಅಂತಂದ್ರೆ ಮಾತ್ರಕ್ಕೆ ಎಲ್ಲ ಅನ್ನೋದಕ್ಕೆ ಬಂದರೆ ಸುಮ್ಮನೆ ಇರಬೇಕಾ? ಅಲ್ಲ, ಎಷ್ಟು ದಿನ ಅಂತ ನಾನು ಸುಮ್ಮನಿರೋದು? ಅಲ್ಲ, ನನ್ನ ಗಂಡ ದುಡಿತಾರೆ, ನಾನು ಖರ್ಚು ಮಾಡ್ತೀನಿ. ಅದರಲ್ಲಿ ಇವ್ರದ್ದೇನಿದೆ ಕೇಳೋಕ್ಕೆ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅಲ್ಲ, ಸ್ವಂತ ಅಣ್ಣ ಅಂತ ಕೂಡ ನೋಡಿದಿರಾ? ಅವ್ರ ಸಂಸಾರ ಹಾಳು ಮಾಡಕ್ಕೆ ಹೊರಟಿರೋರು ಇವ್ರಿಗೆ ನಾನೇನು ಮರ್ಯಾದೆ ಕೊಡೋದು? ಜಾಸ್ತಿ ಮಾತಾಡಿದ್ರೆ ನನ್ನ ವಿಷಯ ಅಷ್ಟೇ ಅಲ್ಲ, ಅವ್ರ ವಿಷಯನೂ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಲ್ಲ, ಅಗ್ಗದ್ರಂಡಿ 2 ದಿನ ನಾವು ಊರಾಗಿಲ್ಲ ಅಂತ ಹೇಳಿ ಮನಿನ ತಂದ ಮಾಡ್ಕೊಂಡ್ಬಿಟ್ಟಾಳು ನೋಡು. ಎಷ್ಟು ಮಾತಾಡ್ತಾಳು ನೋಡು ಮಾತು. ಅಲ್ಲ, ಮಾತಿಗೂ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಅಂಜಿಸ್ಲಾಕ್ ಬರ್ತಾಳೆ ನನಗೆ. ಮಾಡ್ಬೇಕೀಗ ಹೆಂಗಾರ ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕು ನಾನು. ಇಲ್ಲಂದ್ರೆ ನನಗೇನು ಉಳಿಗಾಲ ಮಾಡಲಿಕ್ಕೆ ಮಾಡಬೇಕಾಗೈತಿ. ಇದು ಒಂದು ಟೆನ್ಷನ್. ಅತ್ತಾಗ ಆಕಿದೊಂದು ಟೆನ್ಷನ್. ಆಕಿ ಏನು ಮಾಡ್ಯಾಳು, ಏನು ಕತ್ತಿನೋ ಸುಬ್ಬಿ ವಾ. ಅಯ್ಯವ್ವ ನೀ ಏನ ಬಾ. ಅಯ್ಯ ಇರ್ತಾವಲ್ಲ ಹಂಗೆ ಮನ್ಯಾಗ ಕಚಬಾರಿಗೆಗಳು ಇರ್ತಾವಲ್ಲ ಮನ್ಯಾಗ, ಬಂದವು ಎಲ್ಲಿಂದರ ಬಂದು ಕಿಶಿಂದ್ರು ನಮ್ದ ಅಂತ ಹೇಳಿ ಮೆರಿತಾರೆ ನೋಡು. ಮತ್ತು ಹಂಗೆ ಬರೋದವು. ನೀ ಎದಕ್ಕೆ ಬಂದಿ? ಅಯ್ಯ, ನಿನ್ನೆ ನಿಮ್ಮ ತಂಗಿ ಅದ ರಾಜಿ ಮತ್ತು ನಿಮ್ಮ ಇನ್ನೂ ಹೆಸರು ಅವರಿಬ್ಬರು ಸಿಕ್ಕಿದ್ರ, ಮಾತಾಡ್ಕೊಂಡು ನಿಂತೀನಿ. ಅದ ಹೇಳಿದ್ರಾತಕ್ಕೆ ಬಂದೆ. ಏಯವ್ವ ಹೌದನ? ಸಿಕ್ಕಿದ್ರನ? ನೋಡು, ನಾನು ಅದಾಗ ಕೇಳ್ಬೇಕು, ಯಾರು ಬೆಲ್ಲಾರ ಕೇಳಿದ್ರಾತ ತಂದ್ಕೊಳಕತ್ತಿದ್ದೆ. ಅಲ್ಲ, ಹೆಂಗಾರತ್ತ? ಅಲ್ಲ, ಆಕಿ ಕಲ್ಲಿ ಅವ್ರ ಮನೆ ಸೇರ್ಕೊಂಡ್ಮೇಲೆ ಹೆಂಗಾಳತ್ತ? ಚಂದಳನ? ನೋಡಿಯೇನ ನೀ ಏನಾರ? ಇಲ್ವಯ್ಯ,
ಬಿಡವ ನಾ ಏನಕ್ಕೆ ನೋಡಕ್ ಹೋಗಿಲ್ಲ ನಿಮ್ಮ ಇನ್ನಿ ಮತ್ತೆ ನಿಮ್ಮ ತಂಗಿ ಇಬ್ರು ನಡ್ಕೊಂಡು ಹೊಂಟಿದ್ರ ಎದಕ್ಕೆ ಈ ಕಡೆ ಬಂದಿರಲ್ಲ ಅಂತ ನಾ ಅಂದೆ ಅದ ನಿಮ್ಮ ಹೊಲಕ್ಕೆ ಹೋಗಿ ಬರ್ತಾರಲ್ಲ ಆ ದಾರ್ಯಾಗ ಹೊಂಟಿದ್ರ ಮತ್ತೆ ಅದಕ್ಕೆ ಯಾಕೆ ಈ ಕಡೆ ಹೊಂಟಿರಲ್ಲ ಅಂತ ನಾ ಕೇಳಿದೆ ಅದಕ್ಕೆ ಅಯ್ಯೋ ನಾವು ಜಂಪರ್ ಹಾಕಕ್ ಬಂದಿದ್ವಿ ಅದು ಇದು ಅಂತ ಏನೇನ ಹೇಳಿದ್ರವ ಆದ್ರೆ ಅವ್ರೇನು ಜಂಪರ್ ಹಾಕಿ ಬಂದಿದ್ದಿಲ್ಲ ಏನು ಬಂದಿದ್ದಿಲ್ಲ ಹೊಲಕ್ಕೆ ಹೋಗಿದ್ರು ನೋಡಿ ಹೊಲಕ್ಕೆ ಅದ ನಿಮ್ಮ ಅಣ್ಣ ಮತ್ತೆ ಕಲ್ಲವ ಹೊಲಕ್ಕೆ ಹೋಗಿದ್ರತ್ತ ಅದಕ್ಕೆ ಇವ್ರಿಬ್ರು ಏನಂದ್ರೆ ಅವ್ರು ಹಿಂದೆ ಹೋಗ್ಯಾರತ್ ನೋಡ ನೀನು ಅಲ್ಲ ಇವ್ರು ಎದಕ್ಕೆ ಬೇಕಾಗಿರ್ಬೇಕು ಎಲ್ಲಾರು ಸಾಬ್ರೆ ಮಾಡೋದು ನಿಮ್ಮ ಅಣ್ಣನ ಒಪ್ಕೊಂಡ ನೆಕ್ಸ್ಟ್ ಕಲ್ಲವನ ನಿಮ್ಮ ಅವನು ಒಪ್ಕೊಂಡಾಳತ್ತ ಒಪ್ಕೊಂಡ್ಮೇಲೆ ಮತ್ತೆ ಇವ್ರದ್ದು ಏನು ಇರ್ತೈತೆ ನಡ್ಬಾರ ಕಾರ್ಬಾರ್ ನಿಮ್ಮ ತಂಗಿದ್ ಭಾಳ ಅಂದ್ರೆ ಭಾಳ ಇರ್ತವ ಕಾರ್ಬಾರ್ ಏನು ಯಾರು ನಮ್ಮ ರಾಜನ ಹಾಂ ಇರ್ತದೆ ಬಿಡು ಇರ್ತದೆ ಆಕಿನ ಕಾರ್ಬಾರ್ ಅಲ್ಲ ಆಕಿ ಕಾರ್ಬಾರ್ಗೆ ಎತ್ತೀನಿ ಅಳ ಮತ್ತೆ ಕಾರ್ಬಾರ್ ಮಾಡ್ಲಾರ್ದು ಏನು ಮಾಡ್ತಾಳೆ ಮೊದಲಿಂತೂ ಹಂಗಾಯ್ತು ಆಕಿನ ಕಾರ್ಬಾರಿ ಅಲ್ಲ ತನಗೆ ಎದಕ್ಕೆ ಬೇಕು ಮುಚ್ಕೊಂಡು ತನ್ನ ಮನೆಯಾಗ ಇರ್ಬೇಕಿಲ್ಲ ಎದಕ್ಕೆ ಹೋಗ್ಯಾಳನಲ್ಲ ತವ್ರ ಮನೆಗೆ ಕಡ್ಡಿ ಅಲ್ಲಾಡ್ಸ್ಲಕ್ಕ ಇವು ಎಲ್ಲದ್ರಾಗೂ ನಂದಿಟ್ಟಿರ್ಲಿ ಅಂತ ಹೇಳಿ ಕಿಶಿಂದ್ರ ನಾಟಕ ಮಾಡ್ತಾ ನಾಟಕ ಹೋಲ್ಬಿಡು ಏನೇ ಯಾಕೆ ಮಾಡ್ಕೊಳಕ್ಕೆ ಒಟ್ನ್ಯಾಗ ಕಲ್ಲ ಒಂಥರಗಿನ ಅವ್ರ ಮನೆಗೆ ಸೇರ್ಕೊಂಡಾಳಿಲ್ಲ ನಮ್ಮವ್ವ ಒಪ್ಕೊಂಡಾಳಿಲ್ಲ ಆತು ಮುಗೀತು ನಮ್ಮವ್ವ ಒಪ್ಕೊಂಡ್ಮೇಲೆ ಎಲ್ಲರೂ ಒಪ್ಕೊಂಡಂಗೆ ಯಾರು ಒಪ್ಕೊಂಡ್ರಿಟ್ಟು ಬಿಟ್ರಿಟ್ಟು ನಮ್ಮ ಅಣ್ಣ ನಮ್ಮವ್ವ ಒಪ್ಕೊಂಡಾರ ಆತು ಅಂದ್ರೆ ಕಲ್ಲವ್ವ ಚಲೋ ಅಂದಂಗೆ ಆತ ಮನ್ಯಾಗ ಹ್ಞೂ ಚಲೋ ಆಳತ್ತ ನಾ ಏನು ನೋಡಿಲ್ಲ ಆದ್ರೆ ನಮ್ಮ ಓಣೆ ಮಂದಿ ಮಾತಾಡಕತ್ತಿದ್ರು ಇವತ್ತು ಕಲ್ಲವ ಮತ್ತು ನಿಮ್ಮ ಅಣ್ಣ ಹೊಲಕ್ಕೆ ಹೋಗಿ ಹೊಂಟಿದ್ರತ್ತ ಕಲ್ಲವೇನ ಖುಷಿನಾಗಿರ್ಲತ್ತ ಅದ ಹಾತಿದ್ರು ಮಂದೆಲ್ಲ ಬೇಕತ್ತಿರವ ಎಲ್ಲ ಇವ್ ಶಂಕರಪ್ಪಗ ಎಂತ ಬಂದ ನೋಡು ಅಲ್ಲ ಎಂತ ಸಗಣಿಕಿನ ಕೆಲಸ ಮಾಡ್ಯಾನ ನೋಡು ಈ ವಯಸ್ಸಿನಾಗ ಇವನಿಗೆ ಎದಕ್ಕೆ ಬೇಕಾಗಿರ್ಬೇಕು ಇನ್ನೊಬ್ಬಕ್ಕೆ ಇಟ್ಕೊಳ್ಳೋದು ಮನ್ಯಾಗ ಅಂತ ಬಂಗಾರ ಅಂತ ಹೆಣ್ಣು ತಿಟ್ಕೊಂಡು ಹಂಗೆ ಹಿಂಗೆ ಹೇಳಿ ಏನೇನೋ ಬೇಕತ್ತಿದ್ರವ ಇವ ಮಂದಿ ನಾ ಸುಮ್ಮನೆ ಕೇಳಿಸ್ಕೊಳ್ಳಾರ್ದಂಗೆ ಕೂತಿದ್ದೆ ಇವ ನನಗೆ ಯಾಕೆ ಬೇಕತ್ತ ಅಯ್ಯೋ ಮಂದಿ ಏನು ಗಂಟು ಗೊತ್ತಿತ್ತು ಮಂದಿ ಏನಾರು ತಮ್ಮ ಮನೇದು ಕೊಡ್ತಾರತ್ತನ ತಂದು ಭಾರಿ ಆತ ಬಿಡು ಮಂದಿದು ಮಂದಿ ಏನು ಯಾಕೆ ಹೊಯ್ಕೊಳಕ್ಕೆ ಬಿಡು ನನಗೇನು ಮಾಡೋದೈತಿ ಒಟ್ನಾಗ ಕಲ್ಲವ ಮನೆ ಸೇರಿ ಆಕೆ ಸರಿ ಮನೆದು ಹೊರಗೆ ಹಾಕಿದ್ರೆ ಬೀದಿ ಪಾಲು ಮಾಡಿದ್ರೆ ಅಟ್ಟ ಸಾಕು ನನಗೇನು ಬ್ಯಾರದು ಬೇಡ ಮಾತಾ ಬಿಡು ಯಾಕಟ್ಟು ತ್ರಾಸ ತಗೊಳಕತ್ತಿ ಮಾತಾಡ್ತಿ ಅದಕ್ಕಾಗನೇ ಸೇರ್ಕೊಂಡಿದ್ದು ನಿಮ್ಮ ಒಪ್ಕೊಂಡಾಳಲ್ಲ ಇನ್ನೇನು ಮುಗಿತು ಮತ್ತೆ ಆಕಿಂದ ರಾಜ್ಯಭಾರಕ್ಕೆ ಯಾರು ಏನು ಮಾಡಿದ್ರು ನಡೀದ್ರು ತಗೋ ನೀ ಆರಾಮಿದ್ರು ನೀ ಅನ್ಕೊಂಡಿದ್ದೆ ಆಕತಿ ಯವ್ವ ಆಟ ಆದ್ರೆ ಸಾಕ ಯವ್ವ ನನಗೆ ಆಕಿ ನಮ್ಮ ಮನೇನ ಕಳಿಸ್ಬೇಕಂದ್ರೆ ಮನೆ ಕಳ್ಸಕ್ಕೆ ನಾ ಎಷ್ಟು ತ್ರಾಸ ತೊಗೊಂಡೇನಿ ನನಗೆ ಗೊತ್ತೈತಿ ಇದೇನಾರು ವಿಷಯ ಯಾರಿಗೆ ನನಗೆ ಗೊತ್ತಾತಂದ್ರೆ ಮತ್ತು ಅಟ್ಟ ನನ್ನ ರುಬ್ಬೇ ಬಿಡ್ತಾರೆ ನಾನು ಬಂದು ಯಾರಿಗೂ ಗೊತ್ತಾಗ್ಬಾರ್ದು ಹಂಗೆ ಮೇಂಟೈನ್ ಮಾಡೀನಿ ಆ ಕಡೆ ಒಂದು ಚಲೋ ಸುದ್ದಿ ಅಂದ್ರೆ ಈ ಕಡೆ ಒಂದು ಕೆಟ್ಟ ಸುದ್ದಿ ನೋಡುವ ನನಗರ ಆಕಿನ ಹೊರಗಿನಕ್ಕಿಂದು ಹೆಂಗಾರ ಸಂಭಾಳಿಸ್ತೇನು ಆಕಿ ಮನ್ಯಾಗ ಆಳಲ್ಲಕಿ ಭದ್ರ ಬಡಿಗೆ ಜುಟ್ಲು ಮಾರಾಕಿ ಈಕಿನ ಕಾಲಾಗಾರ ಸಾಕಾಗಿತ್ತ ಚಂದ್ರಿ ಏನಾರ ಒಂದು ಐಡಿಯಾ ಕೊಡ ನೀನು ಸಾಕಾಗೈತಿ ಈಗ ನಮ್ಮ ಜುಟ್ಲಿ ಕಾಲಾಗಾಗಿ ಅಲ್ಲ ನಾವು ಊರಿಗೆ ಹೋಗಿ ಬರೋದ್ರಾಗ ಮನ್ಯಾಗ ಎಲ್ಲ ಬದಲಾಯಿಸ್ಬಿಟ್ಟಾಳ ನೋಡು ತನಗೆ ಏನೇನು ಬೇಕು ಹಾಗೆಲ್ಲ ಮಾಡ್ಕೊಂಡ್ಬಿಟ್ಟಾಳ ಇಲ್ಲ ಇವ ಹುಚ್ಚು ಬಾಡೆ ನನ್ನ ಮಗ ಇವನಿಗೇನು ತಲೆಯಾಗ ಸಗಣಿ ಐತೆ ಬುದ್ಧಿ ಐತೆ ಗೊತ್ತಿಲ್ಲ ಅಲ್ಲ ಆಕೆಗೆ ಹೇಳ್ದಂಗೆ ಕುಣಿತಾನ ಮತ್ತೆ ಏನು ಮಾಡೋದು ಯವ್ವ ಏನು ಮಾಡ್ಲಿ ಯವ್ವ ಮಾತೆತ್ತಿದ್ರೆ ಪೊಲೀಸ್ ಸ್ಟೇಷನ್ ಅಂತಾಳ ನೀನು ಕೂಡಿ ಸಾಕಾಗೈತೆ ನನಗರ ಎಲ್ಲಿ ಅದು ಒಂದಕ್ಕೆ ಅಂಜಿ ಸುಮ್ಮ ಕೂತೀವಿ ನೋಡಿಕೀಗ ನಾನು ಇಲ್ಲಂದ್ರೆ ಈಕಿನ ನಾ ಮನೆಗೆ ಇಟ್ಕೋತಿದ್ನ ಇಡ್ತಿಗೆ ಒಯ್ದು ಹಾಕ್ತಿದ್ದೆ ಹೊರಗೆ ಯವ್ವ ಪೊಲೀಸ್ ಸ್ಟೇಷನ್ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲವ ಏನು ಈಗ ಒಂದು ಬೇರೆ ಆಗೈತಿ ಮತ್ತೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನೀನ ಸಂಭಾಳಿಸ್ಕೊಂಡು ಆಕಿನಂತೆ ಹೋಗಿ ನಿನ್ನ ದಾರಿ ತೊಗೊಂಡು ಬಾ ನೀ ಎಲ್ಲರ ಜೋಡಿ ಗುದ್ದಾಡಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಬಿಡವು ಮೊದ್ಲ ಹೇಳಿ ಕಳಿಯಕಿ ಬೆಂಗಳೂರಾಗದಾಳ ಸಾಲಿ ಕಲ್ತಕದಾಳ ಮತ್ತು ಆಕಿನ ಇದು ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತಿ ಮತ್ತೆ ಹ್ಞೂ ಚಂದ್ರಿ ನನಗೂ ಅದಾಗೈತಿ ಅದಕ್ಕೆ ನೋಡಿ ಏನು ಮಾಡ್ಬೇಕತ್ತ ತಿಳಿಯಲಾಗೈತಿ ಹೋಲ್ ಬಿಡವ ಏನಾರ ಒಂದು ಮಾಡಿದ್ರಾತ ಟೈಮ್ ಬಂದಾಗ ಅಂದಂಗೆ ಸಂಘದ ರೊಕ್ಕ ಎಲ್ಲಿ ಕಟ್ಟೋದತ್ತಿ ಸಲ ಏನವ ಅದೆಲ್ಲ ಲೋನ್ ಮನೆಗೆ ಅಂತಂದಾರ ಮತ್ತು ನಿಮ್ಮ ತಂಗಿ ಮನೆ ಲೋನ್ ಮನೆಗೆ ಅಂದಾರ ಮತ್ತೆ ಅದು ನೀನೇನು ಅಂತಂದ್ರೆ ಆಚೆ ಕಡೆ ಮನೆಗೆ ಮಾತಾಡಕತ್ತಿದ್ರು ಲೋನ್ ಮನೆಗೆ ಬ್ಯಾಡತ್ತು ಬಸವನ ಮನೆ ಕಟ್ಟಬೇಕತ್ತ ಇನ್ನು ಮುಂದೆ ಬಸವನ ಮನೆಗೆ ಬರ್ರಿ ಏನೋ ಮಾತಾಡ್ಯಾರ ಮತ್ತೆ ಏನು ಮಾಡ್ತಾರೆ ನೋಡಿ ಏವ ಹೌದನ ಆಯ್ತು ಎಲ್ಲರೂ ಒಂದು ಕಡೆ ಕಟ್ಟೋದೈತಿ ಕಟ್ಟು ನಡಿ ಅದ್ರಾಗ ಏನು ಮಾಡೋದೈತಿ ಸಂಘದ ರೊಕ್ಕ ಕಟ್ಟಕ್ಕೆ ಹೋದಾಗ ಬೆಟ್ಟಕ್ಕಲ್ಲವ ಮಾತಾಡೋದ್ರ ಆಕೈತಿ ಅದ್ರಾಗ ನಾನು ಫೋನ್ ಹಚ್ಬೇಕಂದೆ ಫೋನ್ ಹಚ್ಚಿದ್ರೆ ಮತ್ತೆ ಯಾವಾಗಾರ ಎತ್ತಿದ್ಲಂದ್ರೆ ಸುಮ್ಮನೆ ಯಾಕೆ ಕಿರಿಕಿರಿ ಪಾಪ ಆಕಿಗೂ ತ್ರಾಸ ನನಗೂ ತ್ರಾಸ ಬ್ಯಾಡತ್ತ ಸುಮ್ಮಾಗಿನಿ ಹೆಂಗೂ ಸಂಘದ ರೊಕ್ಕ ಕಟ್ಟಕ್ಕೆ ಹೋಗ್ತೀವಲ್ಲ ಅಲ್ಲೇ ಮಾತಾಡಿದ್ರೆ ಆತು ಬಿಡವ ಅಟ್ಟ ಮಾಡು ಸುಮ್ಮನೆ ಯಾಕೆ ಫೋನ್ ಹಚ್ಚಕ್ಕೆ ಹೋಗಿ ಮತ್ತೆ ಫೋನ್ ಹಚ್ಚೋದು ಯಾರನ್ನ ಎತ್ತೋದು ಯಾಕೆ ಬೇಕೈತಿ ಹಚ್ಚಕ್ಕೆ ಹೋಗಬೇಡ ಸುಮ್ಮನೆ ಬಿಡು ಹೆಂಗೂ ನಾಡು ಸಂಘದ ರೊಕ್ಕ ಕಟ್ಟಕ್ಕೆ ಬರ್ತಾಳೆ ಅದಕ್ಕೆ ಅವಾಗಲ್ಲೇ ಮಾತಾಡೋಂತ ಅಥವಾ ಬರ್ತೀನಿ ನಾನು ನಾವೊಂದಿಷ್ಟು ಕಟ್ಟಿಗೆ ತರ ಹೋಯ್ತವು ಒಲಿಪುಟು ಮಾಡಕ್ಕೆ ಕಟ್ಟಿಗೆನೇ ಇಲ್ಲ ಒಟ್ಟ ಕಟ್ಟಿಗೆ ತರ್ತೀನಿ ಹೋಗಿ ಆತ ತಗೋ ಹೋಗಿ ಬಾ ಸಂಘದ ರೊಕ್ಕ ಒಂದು ಕಟ್ಟಬೇಕಾ ರೊಕ್ಕ ಜಮಾಸ್ತೀನಿ ಅಲ್ಲ ನನಗೆ ಇಟ್ಟು ಮಾತಾಡೋಣಲ್ಲ ಈಕಿ ಕಟ್ಲಿಕ್ಕೆ ಸಂಘದ ರೊಕ್ಕ ಹೆಂಗೆ ಕಟ್ತಾಳ ಈ ತಿಂಗಳು ನಾನು ನೋಡ್ತೀನಿ ಈಕಿಂದ ಹೋದ ತಿಂಗಳನ್ನ ನಾನು ಕೊಟ್ಟಿನಿ ಕಟ್ಟಾಳ ಬಳ್ಳಾಡ್ಕೊತ ಬಂದು ಈ ಸಲ ಹೆಂಗೆ ಕಟ್ತಾಳೆ ನೋಡ್ತೀನಿ ತಡಿ